ನಮ್ಮ ಅನಿಸಿಕೆ ಅಂದ್ರೆ ಈಗಾಗಲೇ ಮಕ್ಕಳು ಎಲ್ಲ ತಿಳ್ಕೊಂಡಾರ. ಈಗ ಎಲ್ಲ ತಾಯಿ ತಂದೆ ಎಲ್ಲ ಮನೆಯಲ್ಲಿ ತಿಳಿಸ್ಕೊಡ್ತಾರೋ. ಅಲ್ಲಿ ಲೈಂಗಿಕ ಶಿಕ್ಷಣ ಏನೈತಲ್ಲ ಅದನ್ನು ಸಂಪೂರ್ಣ ಬಂದ್ ಮಾಡಿಸ್ಬೇಕಂತಂದು ನಾ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಈಗ ಶಾಲೆಗಳಲ್ಲಿ ಅದು ಜಾರಿಗೆ ತಂದ್ರೆ ವಾರದಲ್ಲಿ 2 ದಿನ ಹಾಂ ರೀ. ಲೈಂಗಿಕ ಬಗ್ಗೆ ಪಾಠಗಳನ್ನು ಮಾಡ್ತಾರೆ. ಹಾಂ, ಅದು ಯಾವ ರೀತಿ ದುಷ್ಪರಿಣಾಮ ಆಗುತ್ತಾ ಅಥವಾ ಒಳ್ಳೇದಾಗುತ್ತಾ? ದುಷ್ಪರಿಣಾಮ ಬೀಳಾದೈತ್ರಿ ಸರ್. ಎಲ್ಲ ಎಲ್ಲ ಮಕ್ಕಳಿಗೆ ದುಷ್ಪರಿಣಾಮ ಬೀಳಾದೈತ್ರಿ. ಅದ್ರ ಬದಲ ಹಿಂದೂ ಸಂಸ್ಕೃತಿ ಬದಲ ಹೇಳ್ಕೊಡ್ರಲ್ಲ, ಎಲ್ಲ ಮೂಲಿಗೆ ತಲುಪೋ ಅಂತ ಕೆಲಸ ಮಾಡ್ರಲ್ಲ. ಇದನ್ನ ಯಾವ ಕಾರಣಕ್ಕೂ ಲೈಂಗಿಕ ಶಿಕ್ಷಣ ಅನ್ನೋದನ್ನ ಸಂಪೂರ್ಣ ಬಂದ್ ಆಗ್ಬೇಕ್ರಿ ಸರ್. ಇನ್ನು ಜಾರಿ ಆಗಿಲ್ಲ, ಈಗ ಜಾರಿ ಮಾಡ್ಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ ಸರ್. ಸಿದ್ಧ ನಂತರ ಈಗಾಗಲೇ ನಾವು ಹೇಳ್ಕೆ ಕೊಡ್ತೇವಲ್ರಿ, ಅದನ್ನ ಕಂಟಿನ್ಯೂ ಬಂದ್ ಮಾಡ್ಬೇಕ್ರಿ. ಅದು ಯಾವ ಕಾರಣಕ್ಕೂ ಅದನ್ನ ಹೇಳ್ಕೊಡ್ಬೇಡದ ಅಂತ ಕೆಲಸ ಮಾಡ್ಬೇಕ್ರಿ ಇವರು ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಆಕೃತಿ ವ್ಯಕ್ತಪಡೋದಂದ್ರೆ ಯಾವ ಕಾರಣಕ್ಕೂ ನಾವು ಮಾಡಿಕೊಡ್ಬೇಡದಂತ ನಾವು ಮಾತಾಡ್ತೇವ್ರಿ ಇಷ್ಟ. ನಿಮ್ಗೆ ಲೈಂಗಿಕ ಶಿಕ್ಷಣ ನೀತಿ ಬೇಡ. ಬೇಡ ಬೇಡ. ಇದು ಮಕ್ಕಳಿಗೆ ದುಷ್ಪರಿಣಾಮ ಆಗುತ್ತೆ. ಮಕ್ಕಳಿಗೆ ದುಷ್ಪರಿಣಾಮ ಬೆಳೆದೈತಿ. ಮನೆಯಲ್ಲಿ ಐತಲ್ರಿ ಸಂಸ್ಕೃತಿ ಕಳ್ಸಾರ, ತಾಯಿ ತಂದೆ ಅದಾರ್ರಿ, ಅವರು ಇದ ಮಾಡ್ತಾರಲ್ರಿ. ಇದನ್ನ ಯಾವ ಕಾರಣಕ್ಕೂ ಲೈಂಗಿಕ ಶಿಕ್ಷಣ ಬೇಡವೇ ಬೇಡ. ಅದ್ರ ಬಗ್ಗೆ ನಿಮ್ ವಿರೋಧ ಪರನ? ವಿರೋಧ ಅಂತ ಹೇಳ್ತೀನಿ ರೀ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಈ ಲೈಂಗಿಕ ಶಿಕ್ಷಣ ಅನ್ನೋದು ಕೆಲವೊಂದು ಮಕ್ಕಳಿಗೆ ಇದು ಮೊಬೈಲ್ ಮುಖಾಂತರ ಗೊತ್ತಾಗಿರ್ತೈತೆ ರೀ. ಎಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಜ್ ಬಂದಿರೋದಿಲ್ಲ. ಈಗ ಸ್ಪೆಷಲಾಗಿ ಅದರದ್ದೇ ಒಂದು ಜಾರಿ ಮಾಡಿಕೊಂಡು ಅದನ್ನು ನಾವು ಪಿಕ್ಚರ್ ತೋರಿಸ್ದಂಗೆ ನಾವು ಅವರಿಗೆ ಪಬ್ಲಿಸಿಟಿ ಮಾಡೋಕ್ಕೆ ಹೋದರೆ ಈಗಾಗಿರೋಂಥ ಅನಾಹುತಗಳಕ್ಕಿಂತ ಇನ್ನೂ ಹೆಚ್ಚಿನ ಅನಾಹುತಗಳನ್ನ ಅನುಭವಿಸ್ಬೇಕಾಗ್ತೈತೆ ರೀ. ಅದು ಯಾಕಂದ್ರೆ ಇಲ್ಲಿ ಕಲ್ತಂಥದ್ದನ್ನು ಹೋಗಿ ಮಕ್ಕಳು ತಂದೆ ತಾಯಿಗೆ ಏನು ಹೇಳಕ್ಕೆ ಹೋಗಂಗಿಲ್ಲ ರೀ. ಅದನ್ನು ಅವ್ರ ತಲೆಯಾಗ ತುಂಬಿಕೊಂಡು ಅದು ಇನ್ನೂ ಹೆಚ್ಚಿನ ಸಮಸ್ಯೆಗಳಿಗೆ ಇದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತೈತಿ. ಅದನ್ನು ನಾನು ನಿಲ್ಲಿಸ್ಬೇಕಂತ ಹೇಳ್ತೀನಿ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾರೆ? ಸರ್ಕಾರಕ್ಕೆ ಆಗ್ರಹ ಮಾಡೋದಂತ ಹೇಳಿದ್ರೆ ಸರ, ಈ ಒಂದು ವಿಷಯದಾಗ ಈಗ ತಾಯಿ ಮಕ್ಕಳ ಮರಣ ಸಂಖ್ಯೆ ಕಡಿಮೆ ಆಗಬೇಕು, ತಾಯಿ ಮರಣ ಮಗುವಿನ ಮರಣ ಕಡಿಮೆ ಆಗಬೇಕಂತೇಳಿ ಆರೋಗ್ಯ ಕಾರ್ಯಕ್ರಮವನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ ಈಗಾಗಲೇ. ಅಲ್ಲಿ ಅದು ಕಂಡು ಬಂದೈತ್ರಿ ಈಗ. ಯಾಕಂದರೆ ಅದಕ್ಕಾಗಿ ಸ್ಪೆಷಲ್ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಆಶಾ ವರ್ಕರ್ಸ್ ಇರ್ತಾರೋ, ಅವರು ಅಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೋ. ಅಂಥ ಒಂದು ವಿಷಯದಲ್ಲಿ ಇದು ಏನು ಯುವತಿಯರಿಗಾಗಿ ಒಂದು ಕಾರ್ಯಕ್ರಮವನ್ನು ಅಲ್ಲಿಯೂ ಕೂಡ ಮಾಡೋ ಅಂಥದ್ರಿ. ಯುವತಿಯರನ್ನು ಮಾತ್ರ ಕರೆದ್ಬಿಟ್ಟು ಅವರಿಗೆ ಆ ಒಂದು ನಾಲೆಜನ್ನು ಮುಟ್ಟಿಸ್ಬೇಕು, ಆ ಒಂದು ಅರಿವನ್ನು ಮುಟ್ಟಿಸ್ಬೇಕು ಅನ್ನುವಂಥ ಒಂದು ಇದು ಕೂಡ ಅದರಾಗಿಂದ ಒಂದು ಭಾಗ ಅಂದ್ಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಅಲ್ಲಿರುವಂಥ ಯುವತಿಯರಿಗೆ ಅದ್ರ ಬಗ್ಗೆ ಸ್ವಲ್ಪ ಅರಿವು ಹೆಚ್ಚಾಗ್ತೈತೆ ಅಂಥೇಳಿ ಅನಾಹುತಗಳಾಗುವಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಆಗ್ಬೋದು ಅಂತ. ಸಡನ್ನಾಗಿ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ರೀ. ನಾವು ಪ್ರಯತ್ನ ಮಾಡಿದಷ್ಟು ಒಂದು ಕಡಿಮೆ ಹಂತಕ್ಕಾದ್ರೂ ಬರ್ಬೋದಂತ ನನ್ನ ಅನಿಸಿಕೆ. ಸದ್ಯ ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾವೆ ಮೇಡಮ್. ಹಾಂ ರೀ. ಈಗ ನೀವು ವಿರೋಧ ಮಾಡ್ತಾರೆ? ವಿರೋಧ ಸಂಘಟನೆ ಪರವಾಗಿ ನಾವು ಎಲ್ಲೂ ಮಾಡ್ಕೊಂಡು ಹೋಗ್ತೀವಿ ಸರ್. ಸಂಘಟನೆ ಪರವಾಗಿ ನಾವು ವಿರೋಧ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ಬಂದು ತಳಮಟ್ಟದಲ್ಲಿ ಅದ್ರದ್ದು ಒಂದು ಪಾಸಿಟಿವ್ ಉತ್ತರ ಸಿಕ್ಕತ್ತೆ ಅನ್ನೋದು ಭಾಳ ಮುಖ್ಯ. ಹೋರಾಟಗಳು ಭಾಳ ಮಾಡ್ತಾರೆ, ಬೀದಿಗೆ ಒಂದು ಹೋರಾಟ ಆಗ್ತಾವೆ. ಅಷ್ಟು ಹೋರಾಟ ಆಗಿರೋದ್ರಲ್ಲಿ ಎಲ್ಲಾದ್ರೂ ಒಂದು ಪಾಸಿಟಿವ್ ಆಗಿ ಉತ್ತರ ಸಿಕ್ಕಿರೋದು ಐತೆ ಅನ್ನೋದು ಒಂದು ಬೇಕ್ರಿ. ಇದೇ ಹೋರಾಟದಿಂದ ಇದು ಆಗೈತೆ ಅನ್ನೋ ಉತ್ತರ ಸಿಗ್ಬೇಕು, ಆವಾಗ ಆ ಹೋರಾಟಕ್ಕೆ ಬೆಲೆ ಬರ್ತೈತಿ. ಇದು ನನ್ನ ಅಭಿಪ್ರಾಯ. ಲೈಂಗಿಕ ಶಿಕ್ಷಣ ನೀತಿಯನ್ನು ನೀವು ರದ್ದು ಮಾಡ್ಬೇಕ್ರಿ. ದುಷ್ಪರಿಣಾಮ ಇದ್ರ ದುಷ್ಪರಿಣಾಮ ಅಂತ ಹೇಳಂದ್ರೆ ಈಗ ಏನು ಗೊತ್ತಾಗೈತೆ, ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಈಗ ಆಗ್ತಾ ಇರೋ ಪರಿಣಾಮಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ದುಷ್ಪರಿಣಾಮ ಆಗುತ್ತೆ ರೀ. ಆಗ್ತಾ ಇದೆ. ಇದು ಯಾವ ರೀತಿ ವಿದ್ಯಾರ್ಥಿಗಳಿಗೆ ದುಷ್ಪರಿಣಾಮ ಆಗುತ್ತೆ ಅಥವಾ ಒಳ್ಳೇದಾಗುತ್ತೆ? ನಿಮ್ಮ ಬಗ್ಗೆ ಅಭಿಪ್ರಾಯ? ಭಾಳ ಅಂದ್ರೆ ಭಾಳ ದುಷ್ಪರಿಣಾಮ ಆಗ್ತೈತ್ರಿ ಸರ್. ಈಗ ಆಲ್ರೆಡಿ ಅದು ಹೇಳಕ್ಕಿಂತ ಮುಂಚೆ ಹಗಲಿ ಇವೆಲ್ಲ ಹೆಣ್ಮಕ್ಳಿಗೆ ರೇಪ್ ಮಾಡಿ ಕೊಲ್ಲೋ ಹಂತಕ್ಕೆ ಬಂದಾರ್ರಿ ಜನ. ಕೊಲೆ ಸುಧಾ ಮಾಡಾಕತ್ತಾರ. ಸಾಕಷ್ಟು ಈ ವರ್ಷದಲ್ಲಂತೂ ಹೆಣ್ಮಕ್ಳ ಕೊಲೆ ಭಾಳ ಆಗಿದೆ ರೀ. ಅದು ಇನ್ನೂ ಇವ್ರು ಶಿಕ್ಷಣ ಕೊಟ್ಟು ಅದಕ್ಕೆ ಇನ್ನೂ ಪ್ರಚೋದನೆ ಮಾಡ್ರಿ ಇನ್ನೂ ಹದಗೆಟ್ಟು ಹೋಗ್ತೈತ್ರಿ. ಆ ರೀತಿ ಆಗಬಾರ್ದು, ಅದನ್ನು ರದ್ದು ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೇವ್ರಿ ಸರ್. ರಾಜ್ಯ ಸರ್ಕಾರ ಲೈಂಗಿಕ ಶಿಕ್ಷಣ ನೀತಿ ಇದು ಪ್ರಚೋದನೆ ಕೊಟ್ಟಂಗಾಗತ್ತಾ? ಹೌದ್ರಿ, ಪ್ರಚೋದನೆ ಕೊಟ್ಟಂಗೆ ಆಗ್ತೈತ್ರಿ. ಇನ್ನೂ ಅಷ್ಟು ಅನಾಹುತಗಳು ಜಾರಿಗೆ ಬರ್ತಾವ್ರಿ. ಹಗಲಿನ ಜಾರಿ ಆಗ್ತಾವ್ರಿ ಹಿಂದಗಡೆ ರೀ. ಯಾರು ಅಂಜಿಕೆ ಅನ್ನೋದು ಇಲ್ವೇ ಇಲ್ಲ ಆಗ್ತೈತಿ. ಎಲ್ಲರೂ ಕೈಯಾಗ ಮೊಬೈಲ್ ಅದಾವ್ರಿ, ಎಲ್ಲ ನೋಡ್ಕೋತಾರ್ರಿ. ಪೈಲಾದ್ಕಿಂತಲೂ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳದ ಅಂದ ಬಳಕ ಸಮಾಜದ ಇದನ್ನ ಒಟ್ಟ ಮಾನವೀಯತೆ ಅನ್ನೋದು ಬಿಟ್ಟಾರ್ರಿ. ಎಲ್ಲರೂ ಕೊಲೆ ಸಹಿತ ಮಾಡತ್ತಾರ್ರಿ, ಬರ್ಲಿಲ್ಲ ಯಾಕೆ ನೀ ಅಂತ ಹೇಳಿ ಹೆಣ್ಮಕ್ಳನ್ನ. ಅದು ಇನ್ನೂ ಅಷ್ಟು ನಾವು ಅನಾಹುತಕ್ಕೆ ದಾರಿ ಮಾಡಿ ಕೊಟ್ಟಂಗೆ ಆಗ್ತೈತ್ರಿ. ಅದು ರದ್ದು ಮಾಡ್ಬೇಕಂತ ಹೇಳಿ ನಾ ಆದಷ್ಟು ಸರ್ಕಾರ ಹತ್ರ ಕೇಳ್ಕೊಳ್ತೇನೆ ರೀ.